ಅನು 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 ಎದ್ದೇಳು ಅನು. ಆಗ್ಲೇ ನೆತ್ತಿ ಮೇಲೆ ಸನ್ ಬಂದಾಯ್ತು. ಈ ನನ್ನ ಡಾಕ್ಟರ್ ಇನ್ನು ಬೆಡ್ ಮೇಲೆ ಇದ್ದಾಳೆ. ಎದ್ದೇಳು ಅನು, ಎಷ್ಟು ಸೋಮಾರಿ ನೀನು. ಏನ್ ಮಮ್ಮಿ ನಿಂದು? ಎಲ್ಲರಿಗೂ ಅತ್ತೆ ಕಾಟ ಆದ್ರೆ ನನಗೆ ಅಮ್ಮನ ಕಾಟ. ಸುಮ್ನಿರು. ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. 2 ಕಣ್ ಸಾಲ್ದು. ಎಲ್ಲ ಬಂದ್ರು ಬೆಡ್ ಕಾಫಿ ತಂದ್ಕೊಟ್ರೆ ನೀನ್ ಒಳ್ಳೆ ಹಾರ ಹಾಕೊಂಡು ಖುಷಿ ಪಡ್ತಿದ್ಯಲ್ಲ. ನಂಗೆ ಒಳ್ಳೆ ಬಲಿ ಕೊಡಕ್ ರೆಡಿ ಆಗಿರೋ ಕುರಿ ತರ ಫೀಲಿಂಗ್ ಬರ್ತಾ ಇದೆ. ಸುಮ್ಮನೆ ಇರ್ತೀಯಾ? ಮದುವೆ ವಯಸ್ಸಿಗೆ ಬಂದಿದ್ಯಾ, ಸಾಲದಕ್ಕೆ 3 ಡಿಗ್ರಿ ಮಾಡಿದ್ಯಾ. ನಿನಗೆ ಮದುವೆ ಮಾಡಿ ನಿನ್ನ ಕೊರಳಲ್ಲಿ ಹಾರ ನೋಡೋ ಅದೃಷ್ಟ ಅಂತೂ ನನಗಿಲ್ಲ. ಹೋಗ್ಲಿ, ಯಾವುದಾದ್ರೂ ಒಂದು ಕೇಸ್ ತಗೊಂಡು ಅದ್ರಲ್ಲಿ ಗೆದ್ದು ಸಂಭ್ರಮಿಸ್ತೀಯ ಅಂದರೆ ಆ ಅದೃಷ್ಟನೂ ಇಲ್ಲ. ಮಮ್ಮಿ, ನಾನು ದೊಡ್ಡ ಲಾಯರ್ ಆಗಿ ಕೇಸ್ ಗೆದ್ದೇ ಗೆಲ್ತೀನಿ. ಆಮೇಲೆ ನೀನು ಹಾರನಾರು ಹಾಕೋ, ಕಟ್ಟೋಟಾರು ಕಟ್ಸ್ಕೊ. ನೀನು ಹಾರ ಹಾಕ್ಕೊಂಡಿರೋದು ನೋಡೋ ಅಷ್ಟರಲ್ಲಿ ನಾನು ಫೋಟೋ ಫ್ರೇಮ್ ಒಳಗಡೆ ಹಾರ ಹಾಕ್ಕೊಂಡಿರ್ತೀನಿ. ದೊಡ್ಡ ಲೂಸು ನೀನು. ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂಗೆ ಹೋದೆ, ಅಲ್ಲೇನಾಯ್ತು ಅಂತ ನಂಗೆ ಗೊತ್ತಿಲ್ವಾ? ಪ್ಲೀಸ್ ಹೇಗಾದ್ರೂ ಮಾಡಿ ಆ ಲಾಯರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಇಲ್ಲಾಂದ್ರೆ ನಮ್ಮ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಪ್ಲೀಸ್ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಹಾಂ ಹೇಳಿ ಮೇಡಮ್. ಅದೇ ಸರ್, ಅನಸೂಯ ಇಂಟರ್ವ್ಯೂ. ನೆಕ್ಸ್ಟ್ ವೀಕ್ ಬಂದು ಜಾಯ್ನ್ ಆಗಿ 10 lakhs per annum. ಹೌದಾ ಸರ್? ನೀವು ಫೋನಲ್ಲಿ ಅದೇನೋ ಲಾಯರ್ ಅಂತ ಮಾತಾಡ್ತಾ ಇದ್ರಿ. ಹೌದಾ? ನಮ್ಮ ಕಂಪ್ನಿ ಲೀಗಲ್ ಅಡ್ವೈಸರು, ತುಂಬ ಬ್ಯುಸಿ ಮನುಷ್ಯ. ಸರ್ ಅವರಿಗೆ ಎಷ್ಟು ಫೀಸು ಸರ್? ಅವ್ರಿಗೆ ತುಂಬ ಜಾಸ್ತಿ, ಪರ್ ಅವರ್ 2 lakhs. ಸರಿ ಸರ್, ನಾನು ನಿಮ್ಮ ಜಾಬ್ ಆಫರ್ ಬಗ್ಗೆ ಥಿಂಕ್ ಮಾಡ್ತೀನಿ. ಬರ್ತೀನಿ. ಇಂಜಿನಿಯರಿಂಗ್ ಕೆಲಸಕ್ಕಂತೂ ಮಣ್ಬಿಟ್ಟು. ಮಮ್ಮಿ MBA ಮಾಡ್ತೀನಿ, ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ MBA ಮಾಡಿ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಸರ್ ಹೆಂಗಾರ ಮಾಡಿ ಕೇಸ್ ನಮ್ಮಂತೆ ಆಗಬೇಕು ಪ್ಲೀಸ್. ದುಡ್ಡು ಎಷ್ಟನ್ನ ಖರ್ಚಾಗಲಿ. ಈ ಸರಿ ನಾನು ಕೋರ್ಟ್ ಒಳಗಡೆ ಕಾಲಿಟ್ರೆ ಕೋರ್ಟೆ ಅಲ್ಲಾಡೋಗ್ಬೇಕು. ಡೋಂಟ್ ವರಿ ಸರ್. 10 ಲಕ್ಷ ಇದೆ, ಕೇಸ್ ಮುಗಿದ್ಮೇಲೆ ಇನ್ನು ಉಳಿದಿದ್ದು. ಓಕೆ. ನೀವು? ನಾನು ಲಾಯರ್ ಅಸಿಸ್ಟೆಂಟ್. ಬರ್ತೀನಿ. ಆ MBA ಕೆಲಸಕ್ಕೂ ಮಣ್ಣು ಹಾಕಿದೆ. ಮಮ್ಮಿ ನಾನು ಲಾಯರ್ ಆಗ್ತೀನಿ, ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೇಳಿದೆ. ಲಾಯರು ಅದೇ ಅಲ್ಲ, ಒಂದಲ್ಲ ಅರ್ಧ ಕೇಸು ತಗೊಳ್ಳಿಲ್ವಲ್ಲೇ. ನಾನೇನು ಮಾಡಿ ಮಮ್ಮಿ? ನಾನು ಇಂಟರ್ವ್ಯೂ ಹೋಗಿದ ಕಡೆ ಅಲ್ಲ, ಅಲ್ಲಿ ಕಂಪ್ನಿ ಎಂಪ್ಲಾಯಿಗಿಂತ ಅಲ್ಲಿ ಲೀಗಲ್ ಅಡ್ವೈಸರೇ ಜಾಸ್ತಿ ಪೇಮೆಂಟ್ ತಗೋತಾ ಇದ್ರು. ಅವತ್ತೇ ಡಿಸೈಡ್ ಮಾಡಿದೆ ನಾನು ಆದರೆ ಲಾಯರೇ ಆಗೋದು ಅಂತ. ಯು ಡೋಂಟ್ ವರಿ ಮಮ್ಮಿ, ನಾನು ಇವತ್ತಿಂಗೋ ಸೀನಿಯರ್ ಲಾಯರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಜೂನಿಯರ್ ಆಗಿ ಜಾಯ್ನ್ ಆಗೋದಕ್ಕೆ. ಇನ್ಮೇಲೆ ದುಡ್ಡೇನಿದ್ರು ಲಾರಿ ತಂದು ನೀನು ಸುರಿತೀನಿ. ಲಾರಿ ಗಟ್ಲೆ ದುಡ್ಡು ತಂದು ಸುರಿತಾರೋ ಅಥವಾ ನಿನ್ನೆ ಮೂಟೆ ಕಟ್ಟಿ ಲಾರಿನಲ್ಲಿ ತಂದು ಹಾಕ್ತಾರೋ ಆ ದೇವ್ರಿಗೆ ಗೊತ್ತು. ನೋಡು, ನಿನಗಿನ್ 1 ವಾರ ಟೈಮ್. ಅಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಸ್ ಗೆದ್ದು ನೀನ್ ಹಾರ ಹಾಕೊಂಡಿರ್ಬೇಕು, ಇಲ್ಲ ನಾ ಹುಡ್ಕೋ ಹುಡ್ಗನ್ ಕೈಲಿ ನೀನ್ ಹಾರ ಹಾಕ್ಸ್ಕೊಂಡಿರ್ಬೇಕು. ಒಟ್ನಲ್ಲಿ ನೀನ್ ಹಾರ ಹಾಕೊಂಡಿರೋದು ನೋಡೋದಕ್ಕೆ ನನಗೆ ತುಂಬಾ ಸಂತೋಷ. ಆಯ್ತು, ನೀಗೇನು ಇನ್ನು 1 ವಾರ ಟೈಮ್ ಇರ್ತಾನೆ, ಅಷ್ಟರಲ್ಲಿ ನಾನು ಏನಾದ್ರು ಮಾಡ್ತೀನಿ. ಇವಾಗ ನಂಗೆ ಟೈಮ್ ಆಯ್ತು, ತಗೋ. ಒಂದು ಕಾಫಿ ತಂದ್ಕೊಡೋಕ್ಕಾಗಲ್ಲ, ಯಾವಾಗಲೂ JCB ಥರ ಅಡ್ಡ ಕೂತಿರ್ತೀಯ. ಹೇಯ್ ಅನು, ಸರ್ ಸರ್ ಸರ್. ಎಸ್ ಮೈ ಲಾರ್ಡ್. ನಾನು ಸರ್, ನಾನು ಚೆನ್ನಾಗಿದೆ ಹೆಸರು. ಯಾರು? ಏನ್ ಕೇಸ್ ಹೇಳಿ? ನ್ಯಾಯನ ಬಲಗೈಲಿ ಹಿಡ್ಕೊಂಡು ನಿಮ್ ಕೇಸ್ ಫೈಲ್ನ ಎಡಗೈಲಿ ಹಿಡ್ಕೊಂಡು ಹೇಗ್ ವಾದ ಮಾಡ್ತೀನಿ ಅಂದ್ರೆ ಆ ನ್ಯಾಯ ದೇವತೆನು ಶಬಾಷ್ ಅನ್ಬೇಕು, ಹಾಗೆ ವಾದ ಮಾಡ್ತೀನಿ. ಅಯ್ಯೋ ಸರ್, ಯಾವ ಕೇಸು ಅಲ್ಲ. ನನ್ನ ಹೆಸರು ಕೆ ಅನಸೂಯ ಪರಮೇಶ್ವರಿ. ಅದೇ ನಿಮ್ ಜೂನಿಯರ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಕಾಲ್ ಮಾಡಿದ್ನಲ್ಲ, ತಾನೇ ಸರ್. ಅಯ್ಯೋ, ಫೋನಲ್ಲೇ ಹೇಳಿದ್ನಲ್ಲಮ್ಮ, ನನಗೆ ಕೆಲಸ ಇಲ್ಲ, ಇನ್ನು ನೀ ನನ್ನ ಜೂನಿಯರ್ ಆಗಿ ಬಂದರೆ ನಿಂಗೆ ಹೆಂಗೆ ಸಂಬಳ ಕೊಡೋದು? ನೋಡಮ್ಮ, ಈ ಆಫೀಸಲ್ಲಿ ಅಂತಿರೋದು ನಾನು, ಒಂದಿಷ್ಟು ಓಡಾಡ್ತಿರೋ ನೊಣಗಳು ಅಷ್ಟೇ. ಅದಕ್ಕೆ ಸರ್ ನಾನು ಇಲ್ಲಿ ಬಂದಿರೋದು. ಈ ಖಾಲಿ ಬಿದ್ದಿರೋ ಆಫೀಸ್ನ ಬ್ಯುಸಿ ಮಾಡಿ ಕೇಸ್ ಮೇಲೆ ಕೇಸು ತಗೊಂಡು ಬಿಸ್ನೆಸ್ನೆಲ್ಲ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಿಲ್ಲ. ನನ್ನ ಹೆಸರು ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿನೇ ಅಲ್ಲ. ಓ, ಕೊಳ್ಳೆಗಾಲ.
ನೋಡಮ್ಮ, ಲಾಯರ್ ವೃತ್ತಿ ಅನ್ನೋದು ಬಿಸ್ನೆಸ್ ಅಲ್ಲ, ಇಟ್ಸ್ ಎ ಸರ್ವಿಸ್. ಅದೇ ಸರ್ ಪ್ರಾಬ್ಲಮ್ ಆಗಿರೋದು. ನಿಮಗೆ ಸರ್ವಿಸು ಅಂತ ಕೂತ್ರೆ ಇಲ್ಲಿದ್ದಾವಲ್ಲ ನೊಣಗಳು, ಅವು ನಿಮ್ಮ ಹತ್ರಕ್ಕೆ ಬರಲ್ಲ ಅಷ್ಟೇ. ಈಗ ನಾನೊಂದು ವಾಟರ್ ಬಾಟಲ್ ತೊಗೊಂಡು ನೀರು ಕುಡಿಬೇಕು ಅಂದರು ಅದಕ್ಕೂ ದುಡ್ಡು. ಅದು ಬಿಡಿ, ನೀವೇ ವಿಷದ ಬಾಟಲ್ ತೊಗೊಂಡು ಸಾಯಬೇಕು ಅಂದರು ಅದಕ್ಕೂ ದುಡ್ಡು. ಮನಿ ಈಸ್ ಎವ್ರಿಥಿಂಗ್ ಸರ್. ಬಿಡಮ್ಮ, ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ ಧರ್ಮರಾಯ್ ಅವ್ರ ಆಫೀಸು. ನಾನೇ ಧರ್ಮರಾಯ. ಬನ್ನಿ ಕೂತ್ಕೊಳ್ಳಿ. ಕೇಸ್ ಬಂದಿದೆ, ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನೋಡ್ತಾ ಇರೋ. ಇದು ಫಸ್ಟ್ ಲೆಸನ್ ನಮ್ಮ ಆಫೀಸಲ್ಲಿ. ಸರ್, ನಾನು ಅಪ್ಪಣ್ಣ, ಇವನು ತಿಪ್ಪಣ್ಣ, ನಾವಿಬ್ಬರು ಅಣ್ತಂಬ್ದಿರ ಸರ್. ನಮಗೆ 4 ಎಕರೆ ಜಮೀನಿದೆ, ಅದೇ ತಕರಾರು. ಆ ತಕರಾರು ನೀವು ತಗೊಂಡು ಕೇಸ್ ನಡೆಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಆ 4 ಎಕರೆನಾಗೆ 2 ಎಕರೆ ನಂದು, 2 ಎಕರೆ ಇವಂದು. ನನ್ನ ಜಮೀನಾಗೆ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಬೇಕು ಅಂತ ಇವನ್ ಜಮೀನಾಗೆ ಇವನ್ ವ್ಯವಸಾಯ ಮಾಡಬೇಕು ಅಂತ ಅವನೇ. ಅದೇ ನಮ್ಮ ಜಗಳ ಸರ್. ಇವನು ಸಿಕ್ಕಿರೋ 2 ಎಕರೆ ಜಮೀನಲ್ಲಿ ಇವನು ನೀರಾವರಿ ಇದೆ, ನನಗೆ ನೀರಾವರಿ ಇಲ್ಲ. ನೀರಾವರಿ ಜಾಗದಲ್ಲಿ ಇವನು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅವನೇ. ನಾನು ಅದ್ರಲ್ಲಿ ಹೆಂಗೆ ಸರ್ ವ್ಯವಸಾಯ ಮಾಡೋದು? ಇವನಿಗೇನಾದ್ರೂ ಬುದ್ಧಿಗಿದೆಯಾ ಸರ್? ನೋಡು, ನೀನು ವಯಸ್ಸಾಗ ದೊಡ್ಡವನು ಅಂತ ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ಕರೆಕ್ಟು. ಸುಮ್ಮನೆ ಇರಿ ಕೊಳ್ಳೆಗಾಲ ಅನುಸೂಯ ಪರಮೇಶ್ವರಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಕೃಷ್ಣ ಏನು ಹೇಳಿದಾನೆ ಅಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಅಂದರೆ ಏನೋ ನಮ್ಮ ಮೂಲೆ ಮನೆ ಕೃಷ್ಣ ಹಂಗಂದವನ? ಹೋಲಿ ಬಿಡಿ. ಒಂದು ಕೆಲಸ ಮಾಡಿ, ನಿಮ್ಮ ನೀರಾವರಿ ಜಮೀನನ್ನ ಅವ್ರಿಗೆ ಕೊಟ್ಬಿಡಿ, ವ್ಯವಸಾಯ ಮಾಡ್ಕೊಳ್ಳಿ. ಅವ್ರ ಜಮೀನಲ್ಲಿ ನೀವು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡ್ಕೊಂಬಿಡಿ. ಏನಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರೆ ಜಗಳ ಇರಲ್ಲ, ಕೋರ್ಟು ಕಚೇರಿ ಏನೂ ಇರಲ್ಲ. ಹೌದಲ್ವಾ? ನೀವು ಹೇಳೋದ್ರಿಗೂ ನ್ಯಾಯ ಇದೆ. ಹಂಗನ್ಬಿಟ್ಟು ಇವನು ಹೇಳಿದ್ರೆ ಕೇಳ್ಬಿಡ್ತೀನಾ? ಸರ್, ಕೋರ್ಟ್ಗೆ ಅಂತ ಬಂದವ್ರನ್ನ ಇಷ್ಟು ಸಲೀಸಾಗಿ ನಮ್ಮ ನ್ಯಾಯನ ತೀರ್ಮಾನ ಮಾಡಿಕೊಟ್ಬಿಟ್ರಿ. ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಸರ್, ನಿಮ್ಮ ಫೀಸ್ ಸರ್? ನಿಮ್ಮ ಆಶೀರ್ವಾದ ಸಾಕು. ಸರಿ ಸರ್, ನಾವಿಲ್ಲಿ ಬರ್ತೀವಿ ಸರ್. ಹೆಂಗೆ ಬಾಯ್ ಮಣ್ಣು. ಈ ಥರ ಬಂದವ್ರಿಗೆಲ್ಲ ನ್ಯಾಯ ಹೇಳಿ ಕಳಿಸ್ತಾ ಇದ್ರೆ ನಮ್ಮ ಆಫೀಸಿಗೊಂದು ದೊಡ್ಡ ಬೀಗ ಹಾಕೋಬೇಕಷ್ಟೆ. ಇನ್ಮೇಲೆ ಆಫೀಸ್ ಇನ್ಚಾರ್ಜ್ನ ನನಗೆ ಕೊಟ್ಟು ನೋಡಿ, ಆಮೇಲೆ ನೋಡಿ ದುಡ್ಡಿನ ಸಿರಿಮಳೆ ಹೆಂಗೆ ಸಿಗಿಸ್ತೀನಿ ಅಂತ. ಧರ್ಮ ನಂದು, ಕರ್ಮ ನಿಂದು, ಮಾಡು, ಅನುಭವಿಸ್ತೀಯ. ಓಹ್ ಸರ್, ಈ ಕೇಸ್ನ ಇವತ್ತೇ ಫೈಲ್ ಮಾಡಬೇಕಂತೆ. ಬಸ್ ಇದ್ರದ್ದು ಪೆಂಡಿಂಗೇ ಬಂದು. ಓ ಪರ್ಮೋ, ಬಾ ಬಾ. ಬಸ್ ಸರ್, ಇನ್ಚಾರ್ಜ್ ನಾನು ತಾನೆ, ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ರೆ ಸುಮ್ಮನೆ ರಾಜಿ ಮಾಡಿ ಕಳಿಸ್ಬಿಡ್ತೀರಾ. ಹೇಳಿ ಸರ್, ಏನು ಮರ್ಡರಾ, ಹಾಫ್ ಮರ್ಡರಾ, ರಾಬ್ರಿನ, ಬೇಲ ಅಥವಾ ಜೈಲ? ಏನು ಸರ್ ಮೇಡಮ್, ಸೂಪರ್ ಫಾಸ್ಟು ಮೇಡಮ್. ನಂದು ಅಷ್ಟು ದೊಡ್ಡ ಕೇಸ್ ಏನಿಲ್ಲ, ಚಿಕ್ಕದು ಪಿಕ್ ಪ್ಯಾಕೆಟು. ನನ್ನ ಹೆಸರಲ್ಲೇ ಇದೆಯಲ್ಲ ಮೇಡಮ್, ಪಿಟ್ಟಿ ಕೇಸ್ ಪರ್ಮು ಅಂತ. ಎದ್ದೇಳ್ರಿ ಮೇಲೆ. ಹಾಂ, ಪಿಟ್ಟಿ ಕೇಸ್ ಅಂತೆ. ಪಿಟ್ಟಿ ಕೇಸು ಗಿಟ್ಟಿ ಕೇಸು ಅಂತ ಬಂದರೆ ತಟ್ಟಿ ತೊಟ್ಟಿ ಒಳಗಡೆ ಹಾಕ್ಬಿಡ್ತೀನಿ ಅಷ್ಟೇ. ಎದ್ದೇಳ್ರಿ ಮೇಲೆ. ಹೇಳ್ರಿ. ಯಾಕೆ ಮೇಡಮ್ ಹಿಂಗ್ ರೈಸ್ ಆಗೋದ್ರಿ? ಎದ್ದೇಳ್ರಿ, ಗೆಟ್ ಔಟ್. ಹೇಳಿ ಬೇಗ. ಸರ್ ಏನಾದರೂ ಹೇಳಿ ಸರ್. ಮುಖದ ಮೇಲೆ ಬಾಟ್ಬಿಡ್ತೀನಿ, ನಡಿಯೋ. ಸರ್, ಈ ಪಿಟ್ಟಿ ಕೇಸಿಂದ ಪ್ರಮೋಷನ್ ತೊಗೊಂಡು ಮೇಡಮ್ನ ಮರ್ಡರ್ ಮಾಡೋದೇ ನಾನು ಫಿಕ್ಸು. ಕೃಷ್ಣ, ಈ ಥರ ಚಿಕ್ಕ ಕೇಸ್ಗಳೇ ನಮ್ಗೆ ಅನ್ನ ಸಾರು ಕೊಡೋದು. ನೀವು ಸುಮ್ಮನೆ ಕೂತ್ಕೊಳ್ಳಿ ಸರ್. ನಾನಿಲ್ಲಿ ಬಾಡೂಟ ಹುಡುಕ್ತಾ ಇದ್ರೆ ನೀವು ಒಳ್ಳೆ ಅನ್ನ ರಸಮ್ ಅನ್ಕೊಂಡು. ಅಲ್ಲಿ ಹ್ಯಾಂಡಲ್ ಇಟ್. ಧರ್ಮ ನಂದು, ಕರ್ಮ ನಿಂದು. ಎಂಜಾಯ್. ನಾಳೆಯಿಂದ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೀವೇ ನೋಡಿ. ಇವತ್ತಿಗೆ ನನ್ನ ಟೈಮ್ ಆಯಿತು, ಬರ್ತೀನಿ.